ಎಸ್. ಏನಿದು ಸಡನ್ ಸರ್ಪ್ರೈಸಸ್ಸು? ಸರ್ಪ್ರೈಸ್ ಅಂದ್ರೇನೆ ಸಡನ್ ಅಲ್ವಾ? ಯಾ ಥ್ಯಾಂಕ್ಸ್. ಸಾರಿ, ನೋ ಥ್ಯಾಂಕ್ಸ್. ಬೆಟರ್. ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಬೆಸ್ಟ್ ಥಿಂಗ್ಸ್, ಬೆಸ್ಟ್ ಮೂಮೆಂಟ್ಸ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗೇ ಆಗೋಗುತ್ತೆ. ನಾವೇನೇ ಪ್ಲ್ಯಾನ್ ಮಾಡಿದ್ರು ಇಷ್ಟು ಖುಷಿ ಕೊಡಲ್ಲ. ಯು ನೋ ವಾಟ್, ಲೈಫ್ನ ಬಿಗ್ಗೆಸ್ಟ್ ಖುಷಿ ಇರೋದೇ ಈ ಥರದ ಸರ್ಪ್ರೈಸ್ಗಳಲ್ಲಿ. ಆ್ಯಂಡ್ ಲೈಫ್ಗಿನ ದೊಡ್ಡ ಸರ್ಪ್ರೈಸ್ ಇನ್ನೊಂದಿಲ್ಲ. ನಾವು ಯಾವುದನ್ನು ತೀರಾ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಹೇಗೆ ಬರುತ್ತೋ ಹಾಗೆ ಕೆಲವೊಂದನ್ನು ರಿಸೀವ್ ಮಾಡಿಬಿಡ್ಬೇಕು. ಯಾಕೆಂದರೆ ನಮ್ಮ ಪ್ಲ್ಯಾನ್ಗಿನ್ನ ಆ ದೇವ್ರ ಪ್ಲ್ಯಾನು ಭಾಳ ದೊಡ್ಡದಾಗಿರುತ್ತೆ. ಎಷ್ಟೋ ಸತಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ನಮ್ಗೆ ಒಳ್ಳೆಯದೇ ಆಗಿರುತ್ತೆ. ನಿಜ ಗೌತಮ್ ಅವರೇ, ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋ ದಿ ಬೆಸ್ಟ್ ಸರ್ಪ್ರೈಸ್ ಅಂದರೆ ಅದು ನೀವು ಸಿಕ್ಕಿದ್ದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಸರ್ಪ್ರೈಸಸ್ಗಳು ಒಂಥರ ನೈಟಲ್ಲಿ ಮಿಂಚುತ್ತಲ್ಲ, ಮಿಂಚುಳ ಅದೇ ಥರ. ಇಂಥ ಚಿಕ್ಕ ಚಿಕ್ಕ ಸರ್ಪ್ರೈಸಸ್ಸೇ ಲೈಫಿಗೆ ದೊಡ್ಡ ಖುಷಿ ತರುತ್ತೆ. ನಾಳೆ ನಿಮ್ಗೇನು ಕೆಲಸ? ನಾಳೆ ಅಂತೂ ನಾನು ತುಂಬಾ ಬ್ಯುಸಿ ಇದ್ದೀನಿ. ಮೀಟಿಂಗ್ಸ್ ಇದೆ, ಕಾಲ್ಸು, ಕಾನ್ಫರೆನ್ಸ್ ಕಾಲ್ಸು, ಆಮೇಲೆ ಒಂದು ಕಂಪ್ನಿ ಮಾರಾಟಕ್ಕಿದೆ, ಅದನ್ನು ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ದೀನಿ. ನಾಳೆ ಅಂತೂ ಐ ಆಮ್ ಜಾಮ್ ಪ್ಯಾಕ್ಡ್ ಕಂಪ್ಲೀಟ್ಲಿ. ಹೋಗಿ ನನಗೆ ಕೇಳ್ತಿದ್ದೀರಲ್ಲ, ಕೆಲಸದವರೇ ತುಂಬಿರೋ ಮನೆಯಲ್ಲಿ ನನಗೇನು ತಾನೇ ಕೆಲಸ ಇರುತ್ತೆ ಹೇಳಿ? ನನಗೆ ಭಯ ಆಗುತ್ತೆ ಒಂದೊಂದ್ಸಲ ಕೆಲಸ ಮಾಡ್ದೇನೆ ನನ್ನ ಕೈ ಕಾಲಲ್ಲಿ ಒಂದನ ಮಾಯ ಆಗೋಗ್ಬಿಡುತ್ತೆ ಅಂತ. ಆ ಮಟ್ಟಕ್ಕೆ ನನ್ನ ಕೆಲಸನೇ ಇಲ್ಲ, ಫ್ರೀಯಾಗಿದ್ದೀನಿ. ಯಾಕೆ ಕೇಳಿದ್ರಿ ಏನು ಕೆಲಸ ಇದೆ ಅಂತ? ಏನಿಲ್ಲ, ಎಲ್ಲಾದರೂ ಆಚೆ ಹೋಗೋಣ. ಎಲ್ಲಿಗೆ? ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಹೋಗೋಣ. ಸರ್ಪ್ರೈಸ್. ಮತ್ತೆ ಸರ್ಪ್ರೈಸಾ? ಬರ್ತಾ ನೀವು ಸರ್ಪ್ರೈಸ್ ಸ್ಟಾರ್ ಆಗೋಗ್ತಿದ್ದೀರ. ಸಾರಿ. ನಾಳೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ಏನ್ ಸರ್ಪ್ರೈಸ್ ಇರ್ಬೋದು? ನಿಂತ್ಕೊಳ್ಳ, ಎಲ್ಲಿಗೋಯ್ತೀಯ? ನಿಂತ್ಕೊಳ್ಳ. ಹುಡುಗರ ಎಲ್ಲಿದ್ದೀರ? ಬನ್ನಿರ ಬಾಗಲ್ತಿಗೆ. ಸರಿ ಸಿಸ್ಟರ್, ನೀನು ಮಲ್ಕೋ, ನಾನು ಹೋಗಿ ಮಲ್ಕೋತೀನಿ. ಈ ಮಾನ್ಯನ್ ಕಾವಲ್ಗಾರ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹೇಳ ಸರ್, ಒಂದು ಪ್ರಾಬ್ಲಮ್. ಅವ್ರಿಗೆ ತಪ್ಪಿಸ್ಕೊಂಡ್ಬಿಟ್ಟಾಳೆ. ಏ ಅವಿವೇಕಿ, ಅವಳು ಓಡೋಗೋ ತನಕ ನೀನೇನು ಮಾಡ್ತಿದ್ದೆ? ಮೊದಲು ಅವಳು ತಡೆಯೋಗ್ತಾನೆ.
ಅವಳು ನನ್ಗೆ ಒಳಗಡೆ ಹಾಕಿ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾಳೆ ಸರ್, ನಾನೇನು ಮಾಡಲಿ? ಲೋ 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 ಹಿಂಗೆ ಹೇಳಕ್ ನಾಚಿಕೆ ಆಗಲ್ಲ ನಿನಗೆ? ಬಾಗ್ಲು ಲಾಕ್ ಹಾಕಿದ್ರೆ ಹೊಡ್ದಾಕು, ಬಾಗ್ಲು ಹೋಗ್ಲಿ. ಮೊದ್ಲು ಅವಳನ್ನು ಹಿಡಿಬೇಕು, ಎಲ್ಲಿದ್ರು ಬಿಡಬಾರ್ದು, ಗೊತ್ತಾಯ್ತಾ? ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ಬೇಗ. ಹಲೋ, ಎಲ್ಲಿದ್ದೀರೋ? ಬಟ್ ಡೋರ್ ಓಪನ್ ಮಾಡ್ರೋ. ಏನಾಯ್ತಣ್ಣ? ಏನು ಅಂತ ಹೇಳಿ ಸಿಸ್ಟರ್, ಅದು ಯಾವ ಗಳಿಗೆಯಲ್ಲಿ ಅವಳು ಹೆಸರೆತ್ತಿದ್ವು ಆ ಮಾನ್ಯ ತಪ್ಪಿಸ್ಕೊಟ್ಟಿದ್ದಾಳಂತೆ. ವಾಟ್? ಒಳ್ಳೆ ಕಷ್ಟಕ್ಕೆ ಬಂತಲ್ಲ ಸಿಸ್ಟರ್, ಅವಳು ಸಿಗದೆ ಹೋದ್ರೆ ಏನು ಮಾಡೋದು? ಈ ಭೂಮಿಕಾಯಿಂದ ಆಗೋ ಪ್ರಾಬ್ಲಮೇ ಸಾಕಾಗಿದೆ, ಇನ್ನು ಇವಳು ಬೇರೆನಾ? ಮೊದಲು ಫೋನ್ ಮಾಡಿ ಅವಳನ್ನ ಹಿಡಿಯೋ ಕೇಳೋಣ. ಹೇಳ್ತೀನಿ ಸಿಸ್ಟರ್, ಅವಳು ಬೆನ್ನು ಬಿದ್ದಿದ್ದಾರೆ, ಆದಷ್ಟು ಬೇಗ ಹಿಡಿತಾರೆ. ತಟಕೂ ಛೇ, ಒಂದು ಮುಗಿತಿದ್ದ ಹಾಗೆ ಇನ್ನೊಂದು ಟೆನ್ಷನ್ ಶುರು ಆಯಿತು. ಹೇಳ ಹೇಳು ಅಪ್ಪ. ಈಗ ನಮಗೇನಿಲ್ಲ ಹೇಳಕ್ಕೆ, ನಾವೇನಿದ್ರು ಬರೀ ಕೇಳೋದಷ್ಟೇ. ನಾವು ಹೇಳಬೇಕು. ಎಲ್ಲಿವರೆಗೂ ಬಂತ ಗೆಳೆಯ ನಾವು ಕೊಟ್ಟ ಟಾಸ್ಕು? ನಾಳೆ ಭೂಮಿಕಾ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ಗೆಳೆಯ, ಇದು ಬೇಕಾಗಿದ್ದಿದ್ದು. ಆಮೇಲೆ ಇದು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ಬೇಡ ಕಣ, ಸ್ವಲ್ಪ ಅಪ್ಡೇಟ್ ಆಗು. ಡೇಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳು. ಸರಿ, ಅದನ್ನೇ ಅನ್ಕೋ. ವಾಕೆ ಒಟ್ಟು ಬರಡು ಭೂಮಿನಲ್ಲಿ ಕಾರಂಜಿ ಚಿಮ್ಮುತ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗೆಳೆಯ. ಚೆನ್ನಾಗಿ ಸಾಗಲಿ ಜಂಬೂ ಸವಾರಿ. ಗುಡ್ ಲಕ್. ಹೋಗಿ ಬಂದ್ಮೇಲೆ ನನಗೆ ಅಪ್ಡೇಟ್ ಮಾಡೋದನ್ನ ಮಾತ್ರ ಮರಿಬೇಡಪ್ಪ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಮುತ್ತೇ ಮುತ್ತೆ ಪ್ರಥಮ. ಯಾರವಳು ಫೋನಲ್ಲಿ? ಅವಳು ಅವಳಲ್ಲ, ಅದು ಅವನು. ಆ ಥರ ಅಲ್ಲ ಕಡೆ. ಗೆಳೆಯ ಫೋನ್ ಮಾಡಿದ್ದ, ಮಾತಾಡ್ತಾ ಇದ್ದ. ನಾನಂತೂ ನಿನ್ನ ನಂಬಲ್ಲ. ಚೆಕ್ ಮಾಡ್ಕೊಳಮ್ಮ ಡಯಲ್ ಲಿಸ್ಟಲ್ಲಿ. ನೀನೆಂತ ಕಳ್ಳ ಅಂತ ನಂಗೆ ಗೊತ್ತಿಲ್ವಾ? ನನ್ನ ನೋಡಿದ ತಕ್ಷಣ ಡಿಲೀಟ್ ಮಾಡಿಬಿಟ್ಟಿರ್ತೀಯ. ನಾನಿದ್ರೆ ನಿಂಗೆ ಮಾತೇ ಬರಲ್ಲ, ಕಳ್ಳನ ಥರ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತೀಯ. ಏನಂತ ವಿಷಯ? ಅಂಥದ್ದು ಇಂಥದ್ದು ಎಂಥದ್ದು ಇಲ್ವಮ್ಮ. ಅದು ಗೆಳೆಯ ಫೋನ್ ಮಾಡಿದ್ದ, ಆಫೀಸ್ ಜನ ಮಾತಾಡ್ತಾ ಇದ್ದೆ ಅಷ್ಟೇ. ನೋಡು, ಈ ಡವೆಲ್ಲ ನನ್ನ ಹತ್ರ ಬೇಡ. ಅದೇನು ವಿಷಯ ಅಂತ ಹೇಳು. ಹಲೋ, ಏನು ಹಂಗೆ ನೋಡ್ತಿದ್ಯಾ? ಅದು ನೀನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಚಿನ್ನ. ನೋಡು, ಈ ಕತೆಗಳೆಲ್ಲ ನಂಗೆ ಬೇಡ. ವಿಷಯ ಏನಂತ ಹೇಳು. ನೀನು ಯಾಕೋ ಬುಡಂಗೆ ಕಾಣ್ತಾ ಇಲ್ಲ. ಏನಿಲ್ಲ, ನಾಳೆ ಗೆಳೆಯ ಅತ್ತಿಗೆ ಡೇಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸರ್ಪ್ರೈಸ್ ಇರಲಿ ಕಣೋ, ಸ್ಟೋರಿ ಲೀಕ್ ಆಗೋದು ಬೇಡ ಅಂತ ಹೇಳಿದ್ದು, ಅದಕ್ಕೆ ಹೇಳಿಲ್ಲ ಚಿನ್ನ ಅಷ್ಟೇ. ಹೌದಾ? ನೋಡು, ಅವ್ರಿಬ್ಬರನ್ನ ನೋಡ್ ಕಲ್ತ್ಕೊ. ರೊಮ್ಯಾಂಟಿಕ್ ಕಪ್ಪಲ್. ನೀನು ಇದೆಯಾ, ಬರೀ ಕಾಮಿಡಿ ಮಾಡ್ಕೊಂಡಿರ್ತೀಯ ಅಷ್ಟೇ. ಎದೆ ಮುಟ್ಕೊಂಡು ಹೇಳಿ, ಮಕ್ಕಳಾಗಕ್ಕೆ ಮುಂಚೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ತಾನೆ. ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳಾಗೋದು, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತಲ್ಲೇ. ಪಾ, ಈ ಕತೆಗಳೆಲ್ಲ ತುಂಬಾ ಕೇಳಿದೀನಿ. ಊಟ ರೆಡಿ ಇದೆ, ಬಂದ್ ಮಾಡು. ಏನು ಸ್ಪೆಷಲ್ಲು? ಬೆಳ್ಳುಳ್ಳಿ ಕಬಾಬ್. ಚಟಾಪಟ ಚಟಾಪಟ.
ಎಲ್ಲೋದ್ಲ ಅವಳು? ಏಯ್ ನೀನು ಈ ಕಡೆ ಹೋಗೋ. ಏಯ್ ನೀನು ಈ ಕಡೆ ಹೋಗೋ. ನೀನು ಈ ಕಡೆ ಹೋಗೋ. ಎಲ್ಲೋದ್ಲವಳು? ಅಣ್ಣ ಟೆನ್ಷನ್ ತಡ್ಕೊಳಕ್ಕಾಗ್ತಾಯಿಲ್ಲ. ಫೋನ್ ಮಾಡಿ ಏನಾಯ್ತು ಅಂತ ತಿಳ್ಕೊಣ. ಒಂದು ನಿಮಿಷ. ಸಿಕ್ಕಿದ್ಲೇನವಳು? ಇಲ್ಲ ಸರ್, ಹುಡುಕ್ತಾನೆ ಇದ್ದೀವಿ, ಎಲ್ಲೂ ಕಾಣ್ತಾನೆ ಇಲ್ಲ ಸರ್. ನೋಡು, ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ಮಿಸ್ ಆಗಬಾರ್ದು, ಗೊತ್ತಾಯ್ತಾ? ಸರಿ ಸರ್. ಎಲ್ಲೋದ್ಲಪ್ಪ ಇವಳು? ಇಲ್ಲ ಸಿಸ್ಟರ್, ಹುಡುಕ್ತಾರೆ. ಇವ್ರು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು? ಇತ್ತೀಚೆಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಏನು ಸರ್ಪ್ರೈಸ್ ಇರ್ಬೋದು ಅದು? ಹಾಯ್ ಮಾ, ಹೇಗಿದ್ಯಾ? ಏನು ಮಾಡ್ತಿದ್ಯಾ? ನಾನು ನಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಣೆ. ಅಪ್ಪ ಒಳಗಿದ್ದಾರೆ, ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಆಚೆ ಬಂದೆ. ನೀನ್ ಮಾಡ್ತಿದ್ದಿ? ನಾನಾ ರೆಡಿ ಆಗ್ತಿದ್ದೆ. ಹೇಗೆ? ಮನೇಲಿನ ಫಂಕ್ಷನ್ ಇದೆಯಾ? ಇಲ್ಲ ಇಲ್ಲ, ಗೌತಮ್ ಅವರು ಇವತ್ತು ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ವಾವ್, ಸೂಪರ್ ಕಣೆ, ನಂಗಂತೂ ತುಂಬಾ ಸಂತೋಷ ಆಯ್ತು. ಅಳಿಯಂದ್ರಿಗೆ ಎಷ್ಟು ಒಳ್ಳೆ ಮನಸ್ಸು ಅಲ್ಲ ಪಾಪ. ಅವ್ರಿಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಿನಗೋಸ್ಕರ ಟೈಮ್ ಮಾಡಿ ನಿನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದ್ರಲ್ಲೇ ಗೊತ್ತಾಗತ್ತೆ ಅವರು ನಿನ್ನ ಅವ್ರ ಮನಸ್ಸಲ್ಲಿ ಎಷ್ಟು ಒಳ್ಳೆ ಸ್ಥಾನ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಅಲ್ವಾ? ಹಾಗಂತ್ಯಾ? ಮತ್ತೆ ಮೋಡ ಇದ್ರೇನೆ ಮಳೆ ಬರೋದು. ಮನಸ್ಸಲ್ಲಿ ಒಳ್ಳೆ ಭಾವನೆ ಇದ್ರೇನೆ ಇಂಥದ್ದೆಲ್ಲ ಮಾಡಕ್ಕಾಗೋದು. ನೋಡು, ಇವತ್ತು ಒಳ್ಳೆ ಸಂದರ್ಭ. ನೀನು ಅಳಿಯಂದ್ರ ಜೊತೆ ಆಚೆ ಹೋದಾಗ ನಿನ್ನ ಮನಸ್ಸಲ್ಲಿ ಅವ್ರಿಗೋಸ್ಕರ ಏನೇನು ಫೀಲಿಂಗ್ಸ್ ಇದೆಯೋ ಅದನ್ನೆಲ್ಲ ಒಪ್ಪನಾಗಿ ಹೇಳ್ಕೊಂಬಿಡು. ಹಾ ನೋಡು, ಇವತ್ತು ನೀನು ಏನು ಹೇಳ್ಕೊಬೇಕು ಅಂತಿದ್ಯೋ ಹೇಳ್ಕೊಳ್ಳೇಬೇಕು, ತುಂಬ ಇಂಪಾರ್ಟೆಂಟು. ಪ್ರತಿ ಸಾರಿ ಥರ ಹೋದ್ಯ ಪುಟ್ಟ ಬಂದ್ಯ ಪುಟ್ಟ ಅನ್ನೋ ಥರ ಇರಬಾರ್ದು. ಇಂಥ ಅವಕಾಶ ಮತ್ತೆ ಸಿಕ್ಕಲ್ಲ ಕಣೆ. ಜಾಣ ಮರಿ ನೀನು, ಹೇಳ್ಕೊತೀಯ ತಾನೆ? ಸರಿಮಾ. ಸರಿ ಪುಟ್ಟ, ಅಳಿಯಂದ್ರ ಜೊತೆ ಖುಷಿಯಾಗಿರು. ನಾನಾಗಲೇ ಹೇಳ್ದಂಗೆ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಬಿಡು, ಅದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಕಂದ? ಸರಿ ಪುಟ್ಟ, ಸಂಜೆ ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ. ನಂಗೊಳ್ಳೆ ಖುಷಿ ಸುದ್ದಿ ಕೊಡಬೇಕು, ಆಯ್ತಾ? ಬಾಯ್. ಸರಿ ಕಂದ, ಬಾಯ್. ಇನ್ನು 6 ತಿಂಗಳು ತುಂಬ್ತಿದ್ದ ಹಾಗೆ ನೀನು ಈ ಪ್ರಪಂಚಕ್ಕೆ ಕಾಲಿಡ್ತೀಯ, ಈ ತಾಯಿ ಮಡ್ಲೆ ಸೇರ್ತೀಯ. ನಿನ್ನ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಂದ. ಓ ಬಂದ್ರಾ? ನಾನು ನಿಮ್ಗೇನು ತೋರಿಸ್ಬೇಕು.
ಏನು ಅಂತಲೂ ಕೇಳಲ್ವಾ? ಇರಲಿ ಬಿಡಿ, ನಾನೇ ಹೇಳ್ತೀನಿ. ಅಲ್ಲ, ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಮಗು ಫೋಟೋ. ಏನೇ ಕಿಂಡಲ್ ಮಾಡ್ತಾ ಇದ್ಯಾ? ನನ್ನ ಬದುಕನ್ನ ಬರ್ಬಾದ್ ಮಾಡಿ ಮಜಾ ತಗೋತಾ ಇದ್ಯಾ? ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ನನ್ ಬಿಡಿ, ನಮ್ಮ ಮಗು ಅಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಮಗು ನನಗಿಷ್ಟ ಇಲ್ಲದೆ ಆಗಿರೋ ಈ ಮಗು ನನಗೆ ಹೇಗೆ ಇಷ್ಟ ಆಗುತ್ತೆ? ಹೋಗ್ಲಿ, ನೀನು ನನಗಿಷ್ಟ ಆಗೋ ಥರ ನಡ್ಕೋತಾ ಇದೆಯಾ? ನನಗೆ ನೀನಾಗ್ಲಿ, ಈ ನಿನ್ ಹೊಟ್ಟೆ ಒಳಗಡೆ ಇರೋದಾಗ್ಲಿ ಯಾವುದು ಬೇಕಾಗಿಲ್ಲ. ಹಂಗೆ ಹೇಳ್ಬೇಡಿ. ನಿಮ್ಗೆ ಇಷ್ಟ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ, ನಾನು ಹಂಗೆ ಇರ್ತೀನಿ. ಆದ್ರೆ ಈ ಥರ ನನ್ನ ದೂರ ತಳ್ಳಬೇಡಿ. ಹೇಳಿ, ನಿಮಗೆ ನಾನು ಹೆಂಗಿರ್ಬೇಕು? ನಾನು ಹೆಂಗಿದ್ರೆ ನಿಮ್ಗೆ ಇಷ್ಟ ಆಯ್ತದೆ? ನನಗೆ ಅನ್ನಿಸ್ದಾಗ, ನನಗೆ ಬೇಕಾದಾಗ ನಾನು ಅದನ್ನ ಹೇಳ್ತೀನಿ. ಅಲ್ಲ ಅಲ್ಲ ಅಲ್ಲ, ಹೇಳ್ತೀನಿ. ಅಮ್ಮ, ಬ್ಯಾಗ್ ಕೊಡು. ತಗೋ ಮಾವ. ಪೂಜೆ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಚೆನ್ನಾಗಾಯ್ತು ಪೂಜೆ. ಓ, ಚೆನ್ನಾಗಾಯ್ತಪ್ಪ. ಏನು ಮಾಡ್ತಿದ್ಯಮ್ಮ ನೀನು? ಬಿಡು, ಹಾಗೆಲ್ಲ ಮಾಡಬಾರ್ದು. ನೀವೇ ಹೇಳಿದ್ರಲ್ಲ ಮಾವ, ನಾನು ನಿಮ್ಮ ಮಗಳಿದ್ದಾಗೆ ಅಂತ. ನಿಮ್ಮ ಮಗಳಾಗಿ ನಿಮ್ಮ ಕಾಲೋತ ಪರ್ಮಿಷನ್ ನನಗಿಲ್ವಾ? ಮಗಳಾಗಷ್ಟು ಮಾಡಬಾರ್ದಾ? ಅಯ್ಯೋ, ಅದು ಹಾಗಲ್ಲಮ್ಮ. ಇನ್ನು ಹೇಗೆ ಮಾವ? ಜೀವ ಕಾಲೊತ್ತಿದ್ರೆ, ಅಪೇಕ್ಷಾ ಕಾಲೊತ್ತಿದ್ರೆ ಒತ್ತಿಸ್ಕೊಳ್ತೀರಾ. ಅದೇ ನಾನು ಒತ್ತುತ್ತೀನಿ ಅಂದರೆ ಹಾಗಲ್ಲ ಅಮ್ಮ, ಹೀಗಲ್ಲ ಅಮ್ಮ ಅಂತ ಹೇಳ್ತೀರಾ. ದಿಸ್ ಇಸ್ ನಾಟ್ ಫೇರ್ ಮಾವ. ಮಕ್ಕಳಲ್ಲೇ ಭೇದ ಭಾವ ಮಾಡ್ತಿದ್ದೀರಾ ನೀವು. ಇರ್ಲಿ ಬಿಡ್ರಿ, ಅವಳಿಗೇನೋ ನಿಮ್ಮ ಸೇವೆ ಮಾಡಬೇಕು ಅನ್ನಿಸ್ತಾ ಇದ್ದೆ. ಮಾಡಲಿ ಬಿಡಿ. ಹ್ಞೂ ಅಪ್ಪ, ಇಂಥ ಅಪಾರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಕಾಲು ಒತ್ತಲಿ ಬಿಡಿ. ಇಂಥ ಸೊಸೆನ, ಇಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆಯಿತು ಕಂದ, ಪರ್ಮಿಷನ್ ಗ್ರ್ಯಾಂಟೆಡ್. ನೀನು ನನ್ನ ಕಾಲನ್ನು ಒತ್ತಬಹುದು, ಯಾವಾಗ ಬೇಕಾದರೂ ಒತ್ತಬಹುದು. ಥ್ಯಾಂಕ್ ಯು ಮಾವ. ಮಾವ, ಇಷ್ಟೊಂದು ಕಷ್ಟಪಟ್ಟು ಸುಸ್ತು ಮಾಡಿಕೊಂಡು ಮೈಕೈ ನೋವು ಮಾಡಿಕೊಂಡು ಹರಕೆ ಹೊತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ಮಾಡೋ ನೆಸೆಸಿಟಿ ಇದೆಯಾ ಮಾವ? ನೆಸೆಸಿಟಿ ಅಲ್ಲಮ್ಮ, ಇದು ನಮ್ಮ ಡ್ಯೂಟಿ. ನೋಡು, ನಮ್ಮ ಮೈಕೈ ನೋವಿಗಿಂತ ನಮ್ಮ ಮಕ್ಕಳ ಸುಖ ಸಂತೋಷ ನಮಗೆ ಮುಖ್ಯ. ನಿನಗೆ ಮಗು ಆದರೆ ಅದು ಬರೀ ನಿನಗೆ ಮಾತ್ರ ಖುಷಿ ಕೊಡಲ್ಲಮ್ಮ, ಅಥವಾ ಜೀವನಕ್ಕೆ ಮಾತ್ರ ಖುಷಿ ಕೊಡಲ್ಲ, ಈ ಮನೆಯವ್ರು ಎಲ್ರಿಗೂ ಖುಷಿ ಕೊಡುತ್ತೆ. ಮಗುಗೋಸ್ಕರ ಇವರು ಹರಕೆ ಎಲ್ಲ ಹೊತ್ಕೋತಾರೆ, ಅಂಥದ್ರಲ್ಲಿ ನಾನು ಮಗುನೇ ತೆಗೆಸಿ ಬಂದಿದ್ದೀನಿ. ಎಂಥ ಸೆಲ್ಫಿಶ್ ನಾನು. ಹಲೋ, ಹೇಳೋ. ನಮ್ದೇನಿರುತ್ತಪ್ಪ, ನಮ್ದು ಈಗಾಗಲೇ ಮದುವೆ ಆಗಿ 2 ಮಕ್ಕಳು ಆಗೋಯ್ತು. ವಿಷಯ ಏನಿದ್ರು ನಿಮ್ದೇನಪ್ಪ, ಟ್ರೆಂಡಿಂಗಲ್ಲಿರೋ ಜೋಡಿ.
ತಾವೇನೇ ಈಗ ಎಲ್ಲರ ಬಾಯಲ್ಲೂ ನಿಮ್ಮದೇ ಹೆಸರು, ಜೋಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೊತಾನೆ ಇರ್ತಾರೆ. ನೋ ಬ್ಯಾಡ್ ಕಾಮೆಂಟ್ಸ್, ಎಲ್ಲ ಗುಡ್ ಕಾಮೆಂಟ್ಸೇ. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗೆಳೆಯ. ಸರಿ ಸರಿ, ಈಗ ಫೋನ್ ಯಾತಕ್ಕೆ ಮಾಡಿದ್ದು ಅದನ್ನ ಹೇಳು. ಅದೇನಪ್ಪ, ತಮ್ಮ ಜಂಬೂ ಸವಾರಿ ಹೊರಡ್ತಾ ಎಲ್ಲಿವರೆಗೂ ಬಂತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದು, ಹೊರಟಿದ್ದೀನಿ. ನಾನು ಭೂಮಿಕಾ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನನ್ನ ಪಕ್ಕದಲ್ಲೇ ಇದ್ದಾರೆ ಅವರು. ಓಕೆ 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 ಓಕೆ. ಈಗ ನಾನು ಬೇರೆ ಥರ ಏನು ಮಾತಾಡಬಾರ್ದು ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದೆ. ಆಯ್ತಪ್ಪ, ಏನು ಮಾತಾಡಲ್ಲ. ಈಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏಯ್, ನಾವು ಎಲ್ಲಿಗಾರ ಹೋಗ್ತೀವಿ, ನಿಮ್ಗೆ ಯಾಕೆ ಹೇಳ್ಬೇಕು? ಇಡ ಫೋನು. ಕೇಳಕ್ಕಿಲ್ಲ ಕಟ್ ಮಾಡ್ಬಿಡ್ತಾನಲ್ಲ. ಮಾಡ್ತಾನೆ, ಮಾಡಲೇಬೇಕು. ಸೊ ನೀವು ಆನಂದ್ ಅವ್ರಿಗೆ ಹೇಳಿಲ್ವಾ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ? ನಿಮಗೆ ಹೇಳಿಲ್ಲ, ಅವಂಗೆ ಹೇಳಿ ನಾನು. ಸರಿ, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಈ ಮಾತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ದು ಹೇಳ್ತಿದ್ದೀರಾ ಅಥವಾ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದೀರಾ? ಇದು ಸರ್ಪ್ರೈಸಾ ಅಥವಾ ಕನ್ಫ್ಯೂಷನಾ? ಸರ್ಪ್ರೈಸ್ ಅಂದ್ಕೊಡಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು ನನಗೆ, ಏನೋ ಪಕ್ಕಾ ಪ್ಲ್ಯಾನ್ ಮಾಡಿದ್ದೇನೆ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು? ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು, ಕೊಡ್ಲೇಬೇಕಪ್ಪ. ಏನಪ್ಪ ಮಾಡಲಿ ಈಗ? ಇವನು ಎಲ್ಲಿಗೆ ಕರ್ಕೊಂಡು ಹೋಗ್ಲಿ?